ಸಹೃದಯ ಕೇಳಗರಿಗೆ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಕೊಡುಗೆ ರಾಮಣ್ಣ ರೈ. ಇಷ್ಟೇ ಚಿಕ್ಕದಾದ ಶೀರ್ಷಿಕೆಯುಳ್ಳ ಈ ಚಿತ್ರವನ್ನು ನಿರ್ದೇಶಿಸಿದ್ದು ರಿಷಬ್ ಶೆಟ್ಟಿ ಅವರು. ಇದು ರಿಷಬ್ ಶೆಟ್ಟಿಯವರ ಕಾಂತಾರ ಪೂರ್ವ ಪರ್ವ ಅಂತ ಹೇಳ್ಬೋದು. ಈ ಎಪಿಸೋಡ್ ರೆಕಾರ್ಡ್ ಮಾಡ್ತಿರೋದು ಸೆಪ್ಟೆಂಬರ್ 2025ರಲ್ಲಿ. ಇತ್ತೀಚೆಗಷ್ಟೇ ಕಾಂತಾರ ಪ್ರೀಕ್ವೆಲ್ನ ಟ್ರೇಲರ್ ಬಿಡುಗಡೆಯಾಗಿದ್ದು ಚಿತ್ರ ಅದ್ಧೂರಿಯಾಗಿ ಕಾಣಿಸ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದನ್ನು ನಿರ್ದೇಶಿಸಿದಾಗ ರಿಷಬ್ ಶೆಟ್ಟಿಯವರು ಕಾಂತಾರ 1 ಕೂಡ ನಿರ್ದೇಶಿಸಿರಲಿಲ್ಲ. ಅಂದರೆ ಅದು ಬಂದಿದ್ದು 2022ರಲ್ಲಿ ಹಾಗೂ ಈ ಚಿತ್ರ ಬಂದಿದ್ದು 2018ರಲ್ಲಿ. ಇದು ರಿಷಬ್ ಶೆಟ್ಟಿಯವರ ಕಾಂತಾರ ಪೂರ್ವ ಪರ್ವ ಅಂತ ನಾನು ಹೇಳಿದಾಗ ನೀವು ಊಹೆ ಮಾಡಿರ್ಬೋದು ನಾನು ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂತ. ದೊಡ್ಡ ಬಜೆಟ್ ಚಿತ್ರಗಳ ಬಗ್ಗೆ ನನಗೆ ನನ್ನದೇ ಆದ ಒಂದು ಬಯಾಸ್ ಇದೆ ಅಂತ ಹೇಳ್ಬೋದು ನೀವು. ಕನ್ನಡದಲ್ಲಿ KGF ಬರಬೇಕು, ಕಾಂತಾರ ಬರಬೇಕು, ಹೌದು ಅಂಥ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬೇಕು, ನಟರು ನಟಿಯರು ಸಿನಿಮಾ ತಂಡ ಖ್ಯಾತಿ ಗಳಿಸಬೇಕು ಅನ್ನೋ ಆಶಯ ನನಗೆ ಇದೆ. ಆದರೂ ಕೂಡ ಒಂದ್ಸಲ ಈ ಸ್ಕೇಲ್ಗೆ ಕೈ ಹಾಕಿದ ನಟರು ನಿರ್ದೇಶಕರು ಮತ್ತೆ ಚಿಕ್ಕದಾದ ಚೊಕ್ಕದಾದ ನವಿರಾದ ಚಿತ್ರಗಳನ್ನು ಮಾಡೋದು ಬಿಟ್ಟೇ ಬಿಡ್ತಾರೆ ಅನ್ನೋ ಕನ್ಸರ್ನ್ ನನಗಿದೆ. ರಿಷಬ್ ಶೆಟ್ಟಿ ಮತ್ತೆ ಕಿರಿಕ್ ಪಾರ್ಟಿ ಅಂತಹ ಚಿತ್ರಗಳನ್ನು ಮಾಡೋದೇ ಇಲ್ವೇನೋ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತಹ ಚಿತ್ರಗಳನ್ನು ನಿರ್ದೇಶನ ಮಾಡೋದೇ ಇಲ್ವೇನೋ ಅನ್ನೋ ಕಳಕಳಿ ನಂದು. ಇರಲಿ, ಇದಕ್ಕೆ ಕಾಲನೇ ಉತ್ತರ ಹೇಳಬೇಕು. ಅಥವಾ ಮತ್ಯಾರೋ ಒಂದು ಹೊಸ ನಿರ್ದೇಶಕ ಬಂದು ತನ್ನ ಚಿಕ್ಕ ಚಿತ್ರಗಳಿಂದ ತನ್ನ ಕರಿಯರ್ ಶುರು ಮಾಡಬಹುದು. ಮತ್ತೆ ಅವರು ಕೂಡ ದೊಡ್ಡ ಸ್ಕೇಲ್ಗೆ ಕೈ ಹಾಕುವ ತನಕ ಇಂಥ ಚಿತ್ರಗಳು ಮಾಡ್ತಾನೆ ಇರಬಹುದು. ಮತ್ತು ಇದೇ ರೀತಿ ಕಾಲಚಕ್ರ ತಿರುಗುತ್ತೆ, ಅಥವಾ ಇದೊಂದು ಚಿತ್ರರಂಗದ ಅಲಿಖಿತ ನಿಯಮ ಅಂತಲೂ ಕೂಡ ಹೇಳ್ಬಹುದೇನೋ. ಇರಲಿ, ವಾಸುಕಿ ವೈಭವ್ ಅವರು ಸುಮಧುರವಾಗಿ ಹಾಡಿರುವ ಈ ಗೀತೆಯ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು, ಸಾಹಿತ್ಯ ತ್ರಿಲೋಕ್ ತ್ರಿವಿಕ್ರಮ್ ಅವರದು. ಇವರ ಹೆಸರೇ ವಿಶೇಷವಾಗಿದೆ. ಮೊದಲನೇದಾಗಿ ತ್ರಿವಿಕ್ರಮ ಅಂದರೆ 3 ಹೆಜ್ಜೆಯನ್ನು ಇಟ್ಟು 3 ಲೋಕಗಳನ್ನು ಆವರಿಸಿದ ಅಥವಾ ಜಯಿಸಿದ ವಾಮನ ರೂಪಿ ವಿಷ್ಣುವಿನ ಹೆಸರು. ಹೀಗಿದ್ದರೂ ತ್ರಿಲೋಕ್ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಇವರ ಫಸ್ಟ್ ನೇಮ್ ಕೂಡ ಇದೆ. ಅದೇನೇ ಇರಲಿ, ಇವರ ಹೆಸರಿನಷ್ಟೇ ವಿಶೇಷವಾಗಿ ಇವರು ಬರೆದ ಹಾಡುಗಳು ಕೂಡ ಇರುತ್ತವೆ. ಇವರು ಈವರೆಗೆ ಬರೆದ ಹಾಡುಗಳಲ್ಲಿ ನನಗೆ ಅರೆರೆ ಅವಳ ನಗುವ ಹಾಡು ತುಂಬಾ ಇಷ್ಟ. ಈ ಹಾಡಿನ ವಿಡಿಯೋ ನೋಡಿದವರಿಗೆ ಮತ್ತು ಈ ಚಿತ್ರ ನೋಡಿದವರಿಗೆ ಈ ಗೀತೆಯ ಸಂದರ್ಭ ಖಂಡಿತ ಗೊತ್ತೇ ಇರುತ್ತೆ. 7ನೇ ಕ್ಲಾಸ್ ಓದುತ್ತಿರುವ ಆ ಹುಡುಗನಿಗೆ ಕ್ಲಾಸ್ಮೇಟ್ ಮೇಲೆ ಕ್ರಶ್ ಆಗಿಬಿಟ್ಟಿದೆ. ಅದೇ ಅವನ ಮೊದಲ ಪ್ರೇಮ ಇರಬಹುದು. ಹೈಸ್ಕೂಲ್ನಲ್ಲಿ ಕ್ರಶ್ ಆಗಿರುವ ಎಲ್ಲ ಹುಡುಗರಿಗೂ ಈ ಗೀತೆಯ ಸಾಹಿತ್ಯದ ಜೊತೆಗೆ ಕನೆಕ್ಟ್ ಆಗೋದು ಬಹಳ ಸುಲಭ ಅಂತ ನಾನು ಹೇಳ್ತೀನಿ. ಆಕೆಯ ಒಂದು ನೋಟ, ಒಂದು ನಗು ಸಾಕು ಮೈಮರೆಸಲು. ಬನ್ನಿ ಸಾಹಿತ್ಯನ ಒಂದ್ಸಲ ಗಮನವಿಟ್ಟು ಕೇಳೋಣ. ಅರೆರೆ ಅವಳ ನಗುವ, ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಆ ಸೂರ್ಯನು ಬಾನಾಚೆಗೆ ಪರಾರಿ, ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ, ಕೂಗೋ ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ, ಮೈಕೂ ತರುವುದನೆ ಮರೆತಿದೆ, ಹಾಡು ಹಗಲೇನೆ ಬಾನಲಿ ಮೂನು ದಾರಿಯ ತಪ್ಪಿದೆ, ಈ ಹರೆಯವು ಬಳಿ ಬಂದರೆ ಬೋರ್ವೆಲ್ಲಿಗೂ ಬಾಯಾರಿಕೆ, ಈ ವಯಸ್ಸಿಗೂ ಕನಸೆಲ್ಲವ ನನ್ನ ಸಾಗಿಸೋ ಕೈಗಾರಿಕೆ, ಗಿಡ ಮರವಾಗೋ ವರ ದೊರೆತಾಗ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆ, ಹೊಟ್ಟೆ ಒಳಗಿಂದ ಚಿಟ್ಟೆ ಹಾರಿದೆ, ಬಿಸಿಲೇರೋ ಟೈಮಲ್ಲಿ ಬೀಸಿರಲು ತಂಗಾಳಿ, ತೇಲೋ ಮೋಡವು ಮೂಡು ಬಂದ ಕಡೆ ಓಡಿದೆ, ಗಾಳಿ ಮಾತನ್ನು ಕೇಳದೆ, ಓಡೋ ಕಾಲದ ಕಾಲಿಗೆ ಕಾಲುಗೆಜ್ಜೆಯ ಕಟ್ಟಿದೆ, ದಿನ ಶಾಲೆಗೂ ಲೇಟಾದರೂ ತುಸು ನಾಚುತ್ತಾ ತಲೆ ಬಾಚಿದ, ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ್ತಾ ಕೈ ಚಾಚಿದ, ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆ, ಬಂಚು ಬಂಚಾಗಿ ಕನಸು ಬಂದಿದೆ, ಕಿರು ನಗೆಯ ತೇರನ್ನು ಕಣ್ಣಲ್ಲೇ ಎಳೆವಾಗ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ, ಏನೂ ಸುಳಿವನ್ನೇ ನೀಡದೆ. ನಾನು ಅಂದ್ಕೊಂಡಿರೋ ಪ್ರಕಾರ ಈ ಗೀತೆಯ ಸಾಹಿತ್ಯದಲ್ಲಿರುವ ಹೊಸ ಹೊಸ ಪ್ರಯೋಗಗಳನ್ನು ನೀವು ಕೂಡ ಗಮನವಿಟ್ಟು ಆಲಿಸಿದ್ರಾ ಅಂತ ಅಂದ್ಕೊಳ್ತೀನಿ. ಅರೆರೆ ಅವಳ ನಗುವ, ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ. ಓಕೆ, ಇಲ್ಲಿ ಹಗಲು ಗನಸು ಮುಗಿಸಿದ ಮೇಲೆ
ಅವನು ಹೇಳ್ತಾ ಇದ್ದಾನೆ, ಸಂಜೆ ಮೇಲೆ ಸಿಗೋಣ, ನನಗೆ ಮೊದಲು ಹಗಲುಗನಸು ಮುಗಿಸ್ಕೊಳ್ಳುವ ಆಸೆ ಇದೆ ಅಂತ. ಮುಸ್ಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲು. ಮುಸ್ಸಂಜೆಗೆ ಹಾಡಾಗಲಿಕ್ಕೆ ತಂಗಾಳಿ ತಯಾರಿ ನಡೆಸಿದೆಯಂತೆ. ಸದ್ದಿಲ್ಲದೆ ಆ ಸೂರ್ಯನು ಬಾನಾಚೆಗೆ ಪರಾರಿ. ಸದ್ದಿಲ್ಲದೇನೆ ತನ್ನ ಕೆಲಸ ಮುಗಿಸ್ಕೊಂಡು ಸೂರ್ಯ ಬಾನಾಚೆಗೆ ಪರಾರಿಯಾಗಿದ್ದಾನಂತೆ. ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ. ಹೌದಲ್ವಾ? ಮತ್ತೆ ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಲೇಬೇಕು. ಕೂಗೋ ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ. ಮನದ ಮಾಮರ ಅಂತ ನಾವು ಕೇಳೇ ಇರ್ತೀವಿ. ಅಂದರೆ ಅಲ್ಲೊಂದು ಪುಟ್ಟ ಕೋಗಿಲೆ ಮನದ ಮಾಮರಕ್ಕೆ ತೆರಳಿದೆಯಂತೆ. ಆದರೆ ಮುಂದಿರುವ ಸಾಲು ನನಗೆ ತುಂಬ ಅಚ್ಚುಮೆಚ್ಚಿನ ಸಾಲು, ಹಾಗೂ ವಾಸುಕಿ ವೈಭವದನ್ನು ಹಾಡಿರುವ ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ. ಕೂಗೋ ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ, ಆದರೆ ಮೈಕು ತರುವುದನ್ನೇ ಮರೆತಿದೆಯಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಆ ಸಾಲು. ನನಗೆ ಈ ಸಾಲನ್ನು ಕೇಳಿದಾಗಲೆಲ್ಲ ಒಂದು ಮುಖದ ಮೇಲೆ ಒಂದು ನಗು, ಒಂದು ಮುಗುಳ್ನಗೆ ಬಂದೇ ಬರುತ್ತೆ. ನಿಮಗೂ ಹಾಗೆ ಅಂತ ಅಂದ್ಕೊಳ್ತೀನಿ. ಹಾಡು ಹಗಲೇನೆ ಬಾನಲಿ ಮೂನು ದಾರಿಯ ತಪ್ಪಿದೆ. ಬಾನು ಹಾಗೂ ಮೂನು ಅನ್ನೋದನ್ನು ಪ್ರಾಸವಾಗಿ ಬಳಸಬಹುದು ಅಂತ ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ಚಂದ್ರ ದಾರಿ ತಪ್ಪಿ ಹಗಲು ಹೊತ್ತಿಗೇನೆ ಬಾನಲ್ಲಿ ಬಂದ್ಬಿಟ್ಟಿದಾನಂತೆ. ಅಂದರೆ ಈ ಹುಡುಗನಿಗೆ ಪ್ರೀತಿ ಆದಮೇಲೆ ಪ್ರಕೃತಿಯ ಎಲ್ಲ ವಿಷಯಗಳು ಅಲ್ಲೋಲ ಕಲ್ಲೋಲವಾಗೇ ಕಾಣ್ತಾ ಇದೆ. ಅಂಥ ಕಲ್ಪನೆ ಈ ಸಾಹಿತ್ಯದಲ್ಲಿ ಕೂಡ ಬರ್ತಾ ಇದೆ. ಈ ಹರೆಯವು ಬಳಿ ಬಂದರೆ ಬೋರ್ವೆಲ್ಲಿಗೂ ಬಾಯಾರಿಕೆ. ಈ ಹರೆಯ ಬಳಿ ಬಂದಮೇಲೆ ಬೋರ್ವೆಲ್ಗೂ ಕೂಡ ಬಾಯಾರಿಕೆ ಆಗುತ್ತಂತೆ. ಈ ವಯಸ್ಸಿಗೂ ಕನಸೆಲ್ಲವ ನನಸಾಗಿಸೋ ಕೈಗಾರಿಕೆ. ಈ ವಯಸ್ಸೇ ಅಂಥದ್ದು, ಕಾಣೋ ಕನಸನ್ನೆಲ್ಲ ನನಸು ಮಾಡಿಸ್ಕೊಳ್ಬೇಕು ಅನ್ನೋ ಕೈಗಾರಿಕೆ ನಡೆಸ್ತಾ ಇರುತ್ತಂತೆ. ಗಿಡ ಮರವಾಗೋ ವರ ದೊರೆತಾಗ. ಈ ಸಾಲು ನೋಡಿ, ಗಿಡ ಬೆಳೆದು ಮರವಾಗಲಿಕ್ಕೆ ಒಂದು ವರ ಸಿಕ್ಕಿದೆಯಂತೆ. ಅಂಥ ಸಮಯದಲ್ಲಿ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆಯಂತೆ ಇವನಿಗೆ. ಹೊಟ್ಟೆ ಒಳಗಿಂದ ಚಿಟ್ಟೆ ಹಾರಿದೆ. ಬಟರ್ಫ್ಲೈಸಿನ ಸ್ಟಮಕ್ ಅಂತ ಇಂಗ್ಲೀಷ್ನ ಇಡಿಯಮ್ನ ನಾವು ಕೇಳೇ ಇರ್ತೀವಿ. ಅಂದರೆ ಒಂದು ನರ್ವಸ್ನೆಸ್ ಫೀಲ್ ಆಗೋದು, ಒಂದು ತಳಮಳ ಫೀಲ್ ಆಗೋದು ಅನ್ನೋ ಭಾವದಲ್ಲಿ ಅದನ್ನು ಬಳಕೆ ಮಾಡಿರ್ತಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಪ್ರೀತಿ ಆದಾಗಲೂ ಕೂಡ ಅವನ ಹೊಟ್ಟೆಯ ಒಳಗಿಂದ ಚಿಟ್ಟೆ ಹಾರಿದೆಯಂತೆ. ಬಿಸಿಲೇರೋ ಟೈಮಲ್ಲಿ ಬೀಸಿರಲು ತಂಗಾಳಿ. ಇಲ್ಲೂ ಬಿಸಿಲೇರೋ ಮತ್ತು ಬೀಸಿರಲು ಅನ್ನೋ ಪ್ರಾಸ ಚೆನ್ನಾಗಿ ಬಂದಿದೆ. ತೇಲೋ ಮೋಡವು ಮೂಡು ಬಂದ ಕಡೆ ಓಡಿದೆ. ಮೋಡ ಮೂಡು ಕಡೆ ಓಡಿದೆ ಅನ್ನೋ ಪ್ರಾಸ ನೋಡಿ. ತೇಲ್ತಿರೋ ಮೋಡ ಮೂಡು ಬಂದ ಕಡೆ ಓಡಿದೆಯಂತೆ. ಅಂದರೆ ಅದು ಗಾಳಿ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ ಅವರು. ಓಡೋ ಕಾಲದ ಕಾಲಿಗೆ ಕಾಲುಗೆಜ್ಜೆಯೇ ಕಟ್ಟಿದೆ. ಕಾಲಚಕ್ರ ಓಡುತ್ತೆ, ಕಾಲ ಓಡ್ತಾನೆ ಅಂತ ನಾವು ಹೇಳ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂಥ ಕಾಲದ ಕಾಲಿಗೆ ಕಾಲುಗೆಜ್ಜೆ ಕಟ್ಟಿದರೆ ಹೇಗಿರ್ಬೋದು, ಶಬ್ದ ಹೇಗಿರ್ಬೋದು, ಎಂಥ ಒಳ್ಳೆ ಕಲ್ಪನೆ ನೋಡಿ. ದಿನ ಶಾಲೆಗೂ ಲೇಟಾದರೂ ತುಸು ನಾಚುತ್ತಾ ತಲೆ ಬಾಚಿದ. ಹೌದು, ರೆಡಿಯಾಗೋ ವಿಷಯ ಬಂದಾಗ ಆಕೆಗೋಸ್ಕರ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶಾಲೆಗೆ ಲೇಟಾದರೂ ಕೂಡ ನಾಚುತ್ತಾ ತಲೆ ಬಾಚಿದಾನಂತೆ ಅವನು. ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ್ತಾ ಕೈ ಚಾಚಿದ. ಈ ಒಂದು ಶಬ್ದ ಮಾತ್ರ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೆ ಕೊಳಪೆಟ್ಟಿಗೆ ಏಟಾದರೂ ಏನು ಅಂತ ಗೊತ್ತಿಲ್ಲ. ಆನ್ಲೈನ್ ಡಿಕ್ಷನರಿಗಳಲ್ಲಿ ಕೂಡ ಹುಡುಕಿದ್ದೀನಿ, ಆದರೆ ನನಗೆ ಇದರ ಅರ್ಥ ಸಿಗಲಿಲ್ಲ. ನಿಮಗೇನಾದರೂ ಇದರ ಅರ್ಥ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚುಗುರಿದೆ. ಅವನದು ಎಳೆ ಹೃದಯ, ಅಲ್ಲಿ ಒಂದು ಮಳೆ ಸುರಿದಿದೆ, ಅಲ್ಲಿ ಪ್ರೀತಿಯ ಮಳೆ ಸುರಿದಿದೆ. ಆಗ ಅವನ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆಯಂತೆ. ಬಂಚು ಬಂಚಾಗಿ ಕನಸು ಬಂದಿದೆ. ಗೊತ್ತಿಲ್ಲ, ಅಂದರೆ ಡೂ ಡ್ರೀಮ್ಸ್ ಕಮ್ ಇನ್ ಬಂಚಸ್ ಅಥವಾ ಅಂಥ ಒಂದು ಬಳಕೆ ಇಂಗ್ಲೀಷ್ನಲ್ಲಿ ಇದೆಯೋ ಗೊತ್ತಿಲ್ಲ. ಆದರೆ ಇಲ್ಲಿ ಮೀಸೆ ಅಂಚಲ್ಲಿ ಬಂದ ಮೇಲೆ ಬಂಚು ಬಂಚಾಗಿ ಕನಸು ಬಂದಿದೆ ಅನ್ನೋದು ಮಾತ್ರ ಪ್ರಾಸಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬಂಚು ಬಂಚಾಗಿ ಕನಸು ಕಾಣೋದು ಅನ್ನೋ ಒಂದು ಪ್ರಯೋಗ ಕೂಡ ನನಗೆ ತುಂಬ ಇಷ್ಟ ಆಯಿತು. ಕಿರುನಗೆಯ ತೇರನ್ನು ಕಣ್ಣಲ್ಲೇ ಎಳೆವಾಗ. ಇದು ನೋಡಿ, ಅಂದರೆ ಭಾರತೀಯ ಚಿತ್ರರಂಗ ಅಥವಾ ಭಾರತೀಯ ಕಾವ್ಯಗಳಲ್ಲಿ ಮಾತ್ರ ಇಷ್ಟೊಂದು ರೂಪಕಗಳು ಕಿರುನಗೆಯ ಮೇಲೆ, ಮುಖದ ಮೇಲೆ, ಕಣ್ಣಿನ ಮೇಲೆ ಬರಲಿಕ್ಕೆ ಸಾಧ್ಯನೋ ಏನೋ. ಕಿರುನಗೆಯ ತೇರನ್ನು ಕಣ್ಣಲ್ಲೇ ಎಳೆವಾಗ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ. ಅಂಥ ಸಂದರ್ಭದಲ್ಲಿ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆಯಂತೆ. ಮತ್ತು ಅದೆಲ್ಲ ಆಗಿರೋದು ಏನೂ ಸುಳಿವನ್ನೇ ನೀಡದೆ. ಇಡೀ ಹಾಡನ್ನು ಹಾಗೂ ಅದು ಕೊಟ್ಟಿರುವ ಅನುಭವವನ್ನು ನಾನು ಅಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಸಲ
ಇಂಥ ಗೀತೆಗಳನ್ನು ಕೇಳಿದಾಗ, ಸಾಹಿತ್ಯವನ್ನು ಓದಿದಾಗ ಅದು ಕಟ್ಟಿಕೊಡುವ ಅನುಭವವನ್ನು ಎಲ್ಲ ವ್ಯಕ್ತ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದೇನೋ. ನಿಮಗೆ ಈ ಹಾಡು ಯಾವ ಅನುಭವವನ್ನು ಕೊಡ್ತು ಅಥವಾ ಯಾವ ಸಾಲುಗಳು ನಿಮಗೆ ತುಂಬ ಮೆಚ್ಚುಗೆಯಾಗಿರುವಂತಹ ಸಾಲುಗಳು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಚಿತ್ರಗೀತೆಯ ಸಾಹಿತ್ಯದೊಂದಿಗೆ ಭೇಟಿಯಾಗೋಣ. ಇದು ಕಾಡು ಹರಟೆಯಲ್ಲ, ಇದು ಹಾಡು ಹರಟೆ. ನಮಸ್ಕಾರ.